ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹರಾಶಿಯ ಆತ್ಮೀಯ ಬಂಧುಗಳೇ, ಇವತ್ತು ಜುಲೈ 7, 2026. ನಿಮ್ಮ ರಾಶಿಯಾಧಿಪತಿ ಸೂರ್ಯ ಈಗ ನಿಮ್ಮ ಭಾಗ್ಯಸ್ಥಾನದಲ್ಲಿ ದಿಗ್ಬಲನಾಗಿದ್ದಾನೆ. ಅವನ ಜೊತೆ ಮಂಗಳನ ಕುಜಯೋಗ ಮತ್ತು ಗುರುವಿನ ಆಶೀರ್ವಾದ ಕೂಡ ಸೇರಿದೆ. ಇದರ ಅರ್ಥ ಏನು ಗೊತ್ತಾ? ವರ್ಷಗಳಿಂದ ನನ್ನ ಕಾಲ ಯಾವಾಗ ಬರುತ್ತೆ ಅಂತ ಕಾಯುತ್ತಿದ್ದ ನಿಮಗೆ ಈಗ ರಾಜನ ಕಾಲ ಅನ್ನೋದು ಶುರುವಾಗಿದೆ. ರಾಜ ಆಗೋದು ಸುಲಭವಲ್ಲ, ರಾಜನಾಗಿ ಉಳಿಯೋದು ಇನ್ನೂ ಕಷ್ಟ. ಇಂದಿನ ಸಂಜೆಯಿಂದ ಮುಂದಿನ 48 ಗಂಟೆಯಲ್ಲಿ ನಡೆಯುವ 3 ಘಟನೆಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಸೂರ್ಯ ಮಂಗಳ ಯೋಗ, ಅಧಿಕಾರ ಮತ್ತು ಅಹಂಕಾರದ ಪರೀಕ್ಷೆ. ಸಿಂಹರಾಶಿ ಅಂದರೆ ರಾಜ, ಲೀಡರ್, ಯಾರ ಮಾತು ಕೇಳದವ. ಆದರೆ ಕಳೆದ 2 ವರ್ಷದಿಂದ ಶನಿ ನಿಮ್ಮ ಶತ್ರು ಸ್ಥಾನದಲ್ಲಿ ಕೂತು ನಿಮ್ಮ ತೇಜಸ್ಸನ್ನು ಕಿತ್ತುಕೊಂಡಿದ್ದ. ಕೆಲಸದಲ್ಲಿ ಕಿರುಕುಳ, ಮೇಲಾಧಿಕಾರಿಗಳಿಂದ ಅವಮಾನ, ಕೋರ್ಟ್ ಕಚೇರಿ ಅಲೆದಾಟ, ಮಾನಹಾನಿ ಎಲ್ಲವನ್ನ ನೀವು ಅನುಭವಿಸಿದ್ದೀರಿ. ನಿಮ್ಮ ಆತ್ಮಗೌರವಕ್ಕೆ ಪೆಟ್ಟು ಬಿದ್ದಿತ್ತು. ಈಗ ಆ ಅಧ್ಯಾಯ ಮುಗಿಯಿತು. ಜುಲೈ 8 ಸಂಜೆ 6:30ರಿಂದ ಸೂರ್ಯ ನಿಮ್ಮ 5ನೇ ಮನೆಯಲ್ಲಿ ಸಿಂಹಾಸನ ಯೋಗವನ್ನು ಸೃಷ್ಟಿ ಮಾಡ್ತಾನೆ. ಇದರ ಮೊದಲ ಸೂಚನೆ ಏನು ಗೊತ್ತಾ? ಇವತ್ತು ರಾತ್ರಿ 9 ಗಂಟೆ ಒಳಗೆ ನಿಮಗೆ 3 ಕಡೆಯಿಂದ ಫೋನ್ ಬರುತ್ತೆ. ಒಂದು ಕರೆ ಕ್ಷಮೆ ಕೇಳೋದಕ್ಕೆ, ಒಂದು ಕರೆ ಸಹಾಯ ಕೇಳೋದಕ್ಕೆ, ಒಂದು ಕರೆ ಅವಕಾಶ ಕೊಡೋದಕ್ಕೆ. ಈ 3ರಲ್ಲಿ ಯಾವುದಕ್ಕೆ ಹೌದು ಅನ್ನಬೇಕು, ಯಾವುದಕ್ಕೆ ಇಲ್ಲ ಅನ್ನಬೇಕು ಅನ್ನೋದೇ ನಿಮ್ಮ ಮುಂದಿನ ಭವಿಷ್ಯ ನಿರ್ಧಾರ ಮಾಡುತ್ತೆ. ನೆನ್ಪಿಡಿ, ಸೂರ್ಯ ಬಲ ಇದ್ದಾಗ ಅಹಂಕಾರ ತಾನಾಗಿಯೇ ಬರುತ್ತೆ. ನಾನೇ ಗ್ರೇಟ್ ಅಂತ ಮೆರೆಯೋದಕ್ಕೆ ಹೋದರೆ ಈ ಯೋಗ 7 ದಿನದಲ್ಲಿ ಖಾಲಿಯಾಗುತ್ತೆ. ತಲೆ ತಗ್ಗಿಸಿ ವಿನಯದಿಂದ ನಡೆದುಕೊಂಡ್ರೆ ಮುಂದಿನ 7 ವರ್ಷ ನೀವು ರಾಜನೇ ಹಾಗೆ ಬಾಳ್ತೀರಿ. ಸಿಂಹರಾಶಿಗೆ ತಂದೆಯ ಸ್ಥಾನ, ಸರ್ಕಾರದ ಸ್ಥಾನ ಮುಖ್ಯ. ನಿಮ್ಮ ಜಾತಕದಲ್ಲಿ ಈಗ ಪಿತೃಸ್ಥಾನ ಆಕ್ಟಿವ್ ಆಗಿದೆ. ನಿಮ್ಮ ತಂದೆ ಬದುಕಿದ್ರೆ ಅವರ ಆರೋಗ್ಯದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ. ಅವರು ನಿಮ್ಮ ಬಗ್ಗೆ ಹೆಮ್ಮೆ ಪಡುವ ಸುದ್ದಿ ಕೊಡ್ತಾರೆ. ತಂದೆ ಇಲ್ಲದಿದ್ದರೆ ಅವರ ಹೆಸರಲ್ಲಿ ಇದ್ದ ಒಂದು ಆಸ್ತಿ, ಪೆನ್ಷನ್, ಸರ್ಕಾರಿ ಬಾಂಡ್ ಅಥವಾ ವಿಮೆ ಹಣ ಈಗ ನಿಮ್ಮ ಹೆಸರಿಗೆ ಬರುವ ಯೋಗ ಇದೆ. ಜುಲೈ 9ರಂದು ಒಂದು ಸರ್ಕಾರಿ ಲಕೋಟೆ ಬರುತ್ತೆ. ಅದು ತಹಶೀಲ್ದಾರ್ ಕಚೇರಿ, ಕೋರ್ಟ್, LIC ಅಥವಾ ಬ್ಯಾಂಕ್ನಿಂದ ಆಗಿರಬಹುದು. ಅದರಲ್ಲಿ ವಾರಸುದಾರಿಕೆ ಪರಿಹಾರ, ಕ್ಲೈಮ್, ಸೆಟಲ್ಮೆಂಟ್ ಅಂತ ಬರೆದಿರುತ್ತೆ. ಆ ಪತ್ರ ತೆರೆಯುವ ಮುನ್ನ ದೇವರಿಗೆ ಕೈ ಮುಗಿದು ತೆರೀರಿ, ಯಾಕೆಂದರೆ ಅದರಲ್ಲಿ ಇರುವ ಮೊತ್ತ 10 ಲಕ್ಷದಿಂದ 1 ಕೋಟಿವರೆಗೆ ಇರಬಹುದು. ಇದು ನಿಮ್ಮ ತಾತ ಮುತ್ತಾತನ ಕಾಲದ ಜಮೀನು ಪರಿಹಾರ ಅಥವಾ ನಿಮ್ಮ ತಂದೆ ಕಟ್ಟಿದ್ದ ಹಳೆಯ ಪಾಲಿಸಿ ಆಗಿರಬಹುದು. ಇದ್ರ ಜೊತೆ ಇನ್ನೊಂದು ವಿಷಯ, ಸರ್ಕಾರಿ ಕೆಲಸ, ಟೆಂಡರ್, ಲೈಸೆನ್ಸ್, ಪಾಸ್ಪೋರ್ಟ್, ವೀಸಾಗೆ ಅಪ್ಲೈ ಮಾಡಿದರೆ ಅದು ರಿಜೆಕ್ಟ್ ಆಯಿತು ಅಂತ ಕೈ ಚೆಲ್ಲಿದ್ರೆ ಈಗ ಮತ್ತೆ ಅಪ್ಲೈ ಮಾಡಿ. ಸೂರ್ಯ ಬಲ ಇರೋದ್ರಿಂದ ಸರ್ಕಾರ ನಿಮ್ಮ ಪರವಾಗಿ ಇರುತ್ತೆ. ನಿಮಗೆ ಬೇಕಾದ ಅಪ್ರೂವಲ್ 72 ಗಂಟೆಗಳಲ್ಲಿ ನಿಮಗೆ ಆಗುತ್ತೆ. ನೀವು ವಿಡಿಯೋ ಇನ್ನುವರೆಗೂ ನೋಡ್ತಿದ್ರೆ ಅಂದರೆ ಕಮೆಂಟಲ್ಲಿ ಓಂ ಸೂರ್ಯಾಯ ನಮಃ ಅಂತ ಬರೆಯೋದನ್ನು ಮರಿಬೇಡಿ. ಸೂರ್ಯ ದೇವರ ಕೃಪೆ ಇಲ್ಲದೆ ಸಿಂಹರಾಶಿಯವರು ಒಂದು ಹೆಜ್ಜೆ ಕೂಡ ಮುಂದೆ ಇಡೋದಕ್ಕೆ ಸಾಧ್ಯ ಇಲ್ಲ. ಕೆಲಸ ಮಾಡುವ ಸಿಂಹರಾಶಿಯವರೇ, ನಿಮ್ಮ ಆಫೀಸಲ್ಲಿ ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಹೊರಿಸಿ ನಿಮ್ಮ ಪೋಸ್ಟ್ಗೆ ಕನ್ನ ಹಾಕೋದಕ್ಕೆ ನೋಡುತ್ತಿರುವವರು ಯಾರು ನೆನಪಿದೆಯಾ? ನಿಮ್ಮ ಬಾಸ್ನ ಕಿವಿ ಊದುತ್ತಾ ಇರುವವರು, ನಿಮ್ಮ ಕ್ಲೈಂಟನ್ನು ಹೈಜಾಕ್ ಮಾಡಿದವರು, ನಿಮ್ಮ ಪ್ರಮೋಷನ್ ತಪ್ಪಿಸಿದವರು, ಅವರೆಲ್ಲರಿಗೂ ಈಗ ಕಾಲ ಕೂಡಿ ಬಂದಿದೆ. ಜುಲೈ 8ರಿಂದ 15ರ ಮಧ್ಯೆ ನಿಮ್ಮ ಕಂಪನಿಯಲ್ಲಿ ಆಡಿಟ್, ವಿಜಿಲೆನ್ಸ್, ಎನ್ಕ್ವೈರಿ ತರಹದ ಒಂದು ಘಟನೆ ನಡೆಯುತ್ತೆ. ಅದರಲ್ಲಿ ಸತ್ಯ ಹೊರಗೆ ಬರುತ್ತೆ. ನಿಮ್ಮ ಮೇಲೆ ಗೂಬೆ ಕೂರಿಸಿದವನೇ ಗೂಟದ ಮೇಲೆ ನಿಲ್ತಾನೆ. ಅವನಿಗೆ ಸೆನ್ಸೇಷನ್, ಟರ್ಮಿನೇಷನ್ ಅಥವಾ ವರ್ಗಾವಣೆ ಆಗುತ್ತೆ. ಆ ಖಾಲಿ ಜಾಗಕ್ಕೆ ನಿಮ್ಮ ಹೆಸರು ಪ್ರಸ್ತಾಪ ಆಗುತ್ತೆ. ಟೀಮ್ ಲೀಡರ್, ಮ್ಯಾನೇಜರ್, VP, ಡೈರೆಕ್ಟರ್ ನಿಮ್ಮ ಅರ್ಹತೆಗೆ ತಕ್ಕ ಪಟ್ಟ ನಿಮಗೆ ಸಿಗುತ್ತೆ. ಸಂಬಳ ಮಾತ್ರ ಅಲ್ಲ, ಕಾರು, ಮನೆ, ಷೇರು ಎಲ್ಲ ಸೌಲಭ್ಯಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ವ್ಯಾಪಾರ ಮಾಡುವವರಿಗೆ ಇದು ಸಾಮ್ರಾಜ್ಯ ವಿಸ್ತರಣೆಯ ಕಾಲ. ನೀವು ಒಂದು ಅಂಗಡಿ, ಒಂದು ಬ್ರಾಂಚ್, ಒಂದು ಫ್ಯಾಕ್ಟ್ರಿ ಇಟ್ಕೊಂಡಿದ್ರೆ ಈಗ 2ನೇದು 3ನೇ ತೆರೆಯುವ ಯೋಗ ಇದೆ. ಬ್ಯಾಂಕ್ ಅವರು ಸ್ವತಃ ನಿಮಗೆ ಕರೆ ಮಾಡಿ ಸರ್ ಲೋನ್ ಬೇಕಾ ಅಂತ ಕೇಳ್ತಾರೆ. ರಿಯಲ್ ಎಸ್ಟೇಟ್, ಚಿನ್ನ, ಬೆಳ್ಳಿ, ರಾಜಕೀಯ, ಸಿನಿಮಾ, ಸರ್ಕಾರಿ ಗುತ್ತಿಗೆ ಈ ಕ್ಷೇತ್ರದಲ್ಲಿ ಇರುವ ಸಿಂಹರಾಶಿಯವರಿಗೆ ಮುಂದಿನ 6 ತಿಂಗಳು ಹಣದ ಹೊಳೆಗೆ ಹರಿದು ಬರುತ್ತೆ. ಆದರೆ ಎಚ್ಚರಿಕೆ, ಅಧಿಕಾರ ಬಂದ ಕೂಡಲೇ ಹಳೆಯ ವೈರಿಗಳ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕೆ ಹೋಗಬೇಡಿ. ಕ್ಷಮಿಸಿ, ಮುಂದೆ ಹೋಗಿ. ಯಾಕೆಂದರೆ ಸೂರ್ಯ ಜೊತೆ ಶನಿಯ ದೃಷ್ಟಿ ಕೂಡ ಇದೆ. ನೀವು ಅಧಿಕಾರ ದುರುಪಯೋಗ ಮಾಡಿದರೆ ಶನಿ 2027ರಲ್ಲಿ ಎಲ್ಲವನ್ನು ಕೂಡ ಕಿತ್ತುಕೊಳ್ತಾನೆ.
ಇನ್ನು ಪ್ರೀತಿ ಮತ್ತು ಮಕ್ಕಳು ಮನೆಯ ವಾರಸುದಾರ ಬರುವನು. ಸಿಂಹರಾಶಿಯವರ ದಾಂಪತ್ಯದಲ್ಲಿ ಕಳೆದ ಕೆಲವು ವರ್ಷದಿಂದ ಮಕ್ಕಳ ವಿಚಾರದಲ್ಲಿ ಕೊರಗು ಇತ್ತು. ಮದುವೆಯಾಗಿ 5-6 ವರ್ಷ ಆಗಿದ್ರು ಕೂಡ ಮಗು ಆಗಿಲ್ಲ, ಅಥವಾ ಆಗಿದ್ದ ಮಗು ದೂರ ಆಗಿದೆ, ಅಥವಾ ಮಕ್ಕಳಿಂದ ನೆಮ್ಮದಿ ಇಲ್ಲ, ಈ ರೀತಿಯ ನೋವು ಇತ್ತು. ಈಗ ಕೇಳಿ, ಜುಲೈ 4ರಿಂದ ನಿಮ್ಮ ಸಂತಾನ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಿದ್ದಾನೆ. ಇದನ್ನು ಪುತ್ರ ಭಾಗ್ಯ ಯೋಗ ಅಂತ ಕರೀತಾರೆ. ಮಕ್ಕಳು ಇಲ್ಲದ ದಂಪತಿಗೆ ಜುಲೈ ತಿಂಗಳಲ್ಲಿ ಗುಡ್ ನ್ಯೂಸ್ ಸಿಗುತ್ತೆ. ಡಾಕ್ಟರ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳುವ ದಿನ ದೂರ ಇಲ್ಲ. IVF ಟ್ರೀಟ್ಮೆಂಟ್, ದೇವರ ಹರಕೆ ಏನೇ ಮಾಡಿದರೂ ಈಗ ಫಲ ಕೊಡುತ್ತೆ. ಮಕ್ಕಳು ಇರುವವರಿಗೆ ನಿಮ್ಮ ಮಗ ಅಥವಾ ಮಗಳು ಜುಲೈ ತಿಂಗಳಲ್ಲಿ ಒಂದು ದೊಡ್ಡ ಸಾಧನೆ ಮಾಡ್ತಾರೆ. ರ್ಯಾಂಕ್, ಸರ್ಕಾರಿ ಕೆಲಸ, ವಿದೇಶಿ ಸ್ಕಾಲರ್ಶಿಪ್, ಕ್ರೀಡೆ ಅಥವಾ ಕಲೆಗಳಲ್ಲಿ ರಾಷ್ಟ್ರಮಟ್ಟದ ಪ್ರಶಸ್ತಿ ಏನಾದರೂ ಒಂದು ಸಿಗುತ್ತೆ. ನಿಮ್ಮ ಹೆಮ್ಮೆಯಿಂದ ಉಬ್ಬುತ್ತೆ. ನಿಮ್ಮ ಶತ್ರುಗಳು ಕೂಡ ಇವರ ಮಗ ಅಥವಾ ಮಗಳು ನಿಜಕ್ಕೂ ಗ್ರೇಟ್ ಅಂತ ಒಪ್ಪಿಕೊಳ್ತಾರೆ. ಇನ್ನು ಪ್ರೀತಿ ವಿಚಾರ ಹೇಳ್ತಿದ್ರೆ, ಮದುವೆ ಆಗದ ಸಿಂಹರಾಶಿಯವರಿಗೆ ಈ ತಿಂಗಳು ರಾಜಾರಾಣಿ ತರಹ ಸಂಬಂಧ ಕೂಡಿ ಬರುತ್ತೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಸೂರ್ಯಾಯ ನಮಃ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ಎಲ್ಲ ಸೌಲಭ್ಯಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ವ್ಯಾಪಾರ ಮಾಡುವವರಿಗೆ ಇದು ಸಾಮ್ರಾಜ್ಯ ವಿಸ್ತರಣೆಯ ಕಾಲ. ನೀವು ಒಂದು ಅಂಗಡಿ, ಒಂದು ಬ್ರಾಂಚ್, ಒಂದು ಫ್ಯಾಕ್ಟ್ರಿ ಇಟ್ಕೊಂಡಿದ್ರೆ ಈಗ 2ನೇದು 3ನೇ ತೆರೆಯುವ ಯೋಗ ಇದೆ. ಬ್ಯಾಂಕ್ ಅವರು ಸ್ವತಃ ನಿಮಗೆ ಕರೆ ಮಾಡಿ, ಸರ್ ಲೋನ್ ಬೇಕಾ ಅಂತ ಕೇಳ್ತಾರೆ. ರಿಯಲ್ ಎಸ್ಟೇಟ್, ಚಿನ್ನ, ಬೆಳ್ಳಿ, ರಾಜಕೀಯ, ಸಿನಿಮಾ, ಸರ್ಕಾರಿ ಗುತ್ತಿಗೆ, ಈ ಕ್ಷೇತ್ರದಲ್ಲಿ ಇರುವ ಸಿಂಹರಾಶಿಯವರಿಗೆ ಮುಂದಿನ 6 ತಿಂಗಳು ಹಣದ ಹೊಳೆಗೆ ಹರಿದು ಬರುತ್ತೆ. ಆದರೆ ಎಚ್ಚರಿಕೆ, ಅಧಿಕಾರ ಬಂದ ಕೂಡಲೇ ಹಳೆಯ ವೈರಿಗಳ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕೆ ಹೋಗಬೇಡಿ. ಕ್ಷಮಿಸಿ, ಮುಂದೆ ಹೋಗಿ. ಯಾಕೆಂದರೆ ಸೂರ್ಯ ಜೊತೆ ಶನಿಯ ದೃಷ್ಟಿ ಕೂಡ ಇದೆ. ನೀವು ಅಧಿಕಾರ ದುರುಪಯೋಗ ಮಾಡಿದರೆ ಶನಿ 2027ರಲ್ಲಿ ಎಲ್ಲವನ್ನು ಕೂಡ ಕಿತ್ತುಕೊಳ್ತಾನೆ. ಇನ್ನು ಪ್ರೀತಿ ಮತ್ತು ಮಕ್ಕಳು ಮನೆಯ ವಾರಸುದಾರ ಬರುವನು. ಸಿಂಹರಾಶಿಯವರ ದಾಂಪತ್ಯದಲ್ಲಿ ಕಳೆದ ಕೆಲವು ವರ್ಷದಿಂದ ಮಕ್ಕಳ ವಿಚಾರದಲ್ಲಿ ಕೊರಗು ಇತ್ತು. ಮದುವೆಯಾಗಿ 5-6 ವರ್ಷ ಆಗಿದ್ರು ಕೂಡ ಮಗು ಆಗಿಲ್ಲ, ಅಥವಾ ಆಗಿದ್ದ ಮಗು ದೂರ ಆಗಿದೆ, ಅಥವಾ ಮಕ್ಕಳಿಂದ ನೆಮ್ಮದಿ ಇಲ್ಲ, ಈ ರೀತಿಯ ನೋವು ಇತ್ತು. ಈಗ ಕೇಳಿ, ಜುಲೈ 4ರಿಂದ ನಿಮ್ಮ ಸಂತಾನ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಿದ್ದಾನೆ. ಇದನ್ನು ಪುತ್ರ ಭಾಗ್ಯ ಯೋಗ ಅಂತ ಕರೀತಾರೆ. ಮಕ್ಕಳು ಇಲ್ಲದ ದಂಪತಿಗೆ ಜುಲೈ ತಿಂಗಳಲ್ಲಿ ಗುಡ್ ನ್ಯೂಸ್ ಸಿಗುತ್ತೆ. ಡಾಕ್ಟರ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳುವ ದಿನ ದೂರ ಇಲ್ಲ. IVF ಟ್ರೀಟ್ಮೆಂಟ್, ದೇವರ ಹರಕೆ ಏನೇ ಮಾಡಿದರೂ ಈಗ ಫಲ ಕೊಡುತ್ತೆ. ಮಕ್ಕಳು ಇರುವವರಿಗೆ ನಿಮ್ಮ ಮಗ ಅಥವಾ ಮಗಳು ಜುಲೈ ತಿಂಗಳಲ್ಲಿ ಒಂದು ದೊಡ್ಡ ಸಾಧನೆ ಮಾಡ್ತಾರೆ. ರ್ಯಾಂಕ್, ಸರ್ಕಾರಿ ಕೆಲಸ, ವಿದೇಶಿ ಸ್ಕಾಲರ್ಶಿಪ್, ಕ್ರೀಡೆ ಅಥವಾ ಕಲೆಗಳಲ್ಲಿ ರಾಷ್ಟ್ರಮಟ್ಟದ ಪ್ರಶಸ್ತಿ ಏನಾದರೂ ಒಂದು ಸಿಗುತ್ತೆ. ನಿಮ್ಮ ಹೆಮ್ಮೆಯಿಂದ ಉಬ್ಬುತ್ತೆ. ನಿಮ್ಮ ಶತ್ರುಗಳು ಕೂಡ ಇವರ ಮಗ ಅಥವಾ ಮಗಳು ನಿಜಕ್ಕೂ ಗ್ರೇಟ್ ಅಂತ ಒಪ್ಪಿಕೊಳ್ತಾರೆ. ಇನ್ನು ಪ್ರೀತಿ ವಿಚಾರ ಹೇಳ್ತಿದ್ರೆ, ಮದುವೆ ಆಗದ ಸಿಂಹರಾಶಿಯವರಿಗೆ ಈ ತಿಂಗಳು ರಾಜಾರಾಣಿ ತರಹ ಸಂಬಂಧ ಕೂಡಿ ಬರುತ್ತೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಸೂರ್ಯಾಯ ನಮಃ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.